ನಮಸ್ಕಾರ ಬಂಧುಗಳೇ. ನಮ್ಮ ಮನೆಯ ಸಂಸ್ಕಾರ ಹೇಗಿತ್ತು ಎಂದು ಹೇಳಬೇಕೆಂದರೆ ಅದು ಕೇವಲ ಕುಟುಂಬದ ಬದುಕಲ್ಲ, ಅದು ಒಂದು ಮೌಲ್ಯಗಳ ಪಾಠಶಾಲೆ. ನಾವು ಎಲ್ಲರೂ ಒಂದೇ ಕೂಡು ಕುಟುಂಬದಲ್ಲಿ ಬೆಳೆದವರು. ನಮ್ಮ ತಾತ ನಾಗನಗೌಡ್ರು ಮತ್ತು ಅಜ್ಜಿ ಲಕ್ಷ್ಮೀದೇವಮ್ಮ ಅವರ ಸಾನ್ನಿಧ್ಯದಲ್ಲಿ ಬೆಳೆದದ್ದು ನಮ್ಮ ಭಾಗ್ಯ. ಅವರು ನಮ್ಮನ್ನು ಕೇವಲ ಮಕ್ಕಳಂತೆ ನೋಡಲಿಲ್ಲ, ಸಮಾಜದ ಹೊಣೆ ಹೊರುವ ವ್ಯಕ್ತಿಗಳಾಗಿ ರೂಪಿಸಿದರು. ನೀವು ದುಡಿದದ್ದು ನಿಮ್ಮದೇ ಅಲ್ಲ, ಅದರಲ್ಲಿ ಸಮಾಜದ ಹಕ್ಕಿದೆ ಎಂಬ ಮಾತನ್ನು ನಮ್ಮ ಹೃದಯದಲ್ಲಿ ಬಿತ್ತಿದವರು ಅವರೇ. ನಮ್ಮ ತಾತನವರು ಗ್ರಾಮ ಗ್ರಾಮಗಳಲ್ಲಿ ಸಮಾಜ ಸೇವೆಯ ಮೂಲಕ ಕಟ್ಟಿಸಿದ ಗುಡಿ ಗುಂಡಾರಗಳು ಇಂದು ಅವರ ಸೇವೆಯ ಸ್ಮಾರಕಗಳಂತೆ ನಿಂತಿವೆ. ನಮ್ಮ ಅಜ್ಜಿ ಅಯ್ಯಮ್ಮ ಮತ್ತು ತಾತ ಭೀಮನಗೌಡ್ರು ಆಲದ ಮರದ ನೆರಳಿನಂತೆ ನಮ್ಮನ್ನು ಕಾಪಾಡಿ ಬೆಳೆಸಿದವರು. ಅವರ ಪ್ರೀತಿ, ಮಮತೆ, ಅವರ ಶಿಸ್ತಿನ ಬದುಕು, ಅವರ ಸೇವಾ ಮನೋಭಾವ ಇವೆಲ್ಲವೂ ನನ್ನ ಉಸಿರಿನ ಪ್ರತಿಯೊಂದು ಕಣದಲ್ಲೂ ಇಂದು ಜೀವಂತವಾಗಿದೆ. ನಾನು ಒಬ್ಬ ಸಾಮಾನ್ಯ ರೈತನ ಮಗ. ನಮ್ಮ ತಂದೆ ವೀರನಗೌಡ್ರು, ತಾಯಿ ನೀಲಮ್ಮ ಇವರ ಸರಳ ಬದುಕೆ ನನ್ನ ದೊಡ್ಡ ಪಾಠ. ನಮ್ಮ ಮನೆ ಒಂದು ದೇವಾಲಯದಂತಿತ್ತು. ಮನೆಗೆ ಬಂದ ಪ್ರತಿಯೊಬ್ಬ ಅತಿಥಿಯನ್ನು ದೇವರಂತೆ ಕಾಣುವ ಸಂಸ್ಕಾರ ನಮ್ಮ ಮನೆಯ ಮೂಲಭೂತ ಮೌಲ್ಯ. ಆ ಆತಿಥ್ಯ, ಆ ಪ್ರೀತಿ, ಆ ಒಗ್ಗಟ್ಟು ಇವೆಲ್ಲವೂ ನನ್ನ ಜೀವನದ ದಾರಿದೀಪ. ನನ್ನ ವಿದ್ಯಾಭ್ಯಾಸ ಬಾದರ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆರಂಭವಾಯಿತು. ನಂತರ ಸಿಂಧನೂರು, ಬಳ್ಳಾರಿ ಮತ್ತು ಧಾರವಾಡದಲ್ಲಿ ಓದುತ್ತಾ ನನ್ನ ಪದವಿಯನ್ನು ಮುಗಿಸಿದೆ. ವಿದ್ಯಾರ್ಥಿ ಜೀವನದಲ್ಲೇ ಸಂಘಟನೆ ನನ್ನ ಹವ್ಯಾಸವಾಗಿತ್ತು. ಅದೇ ಹವ್ಯಾಸ ನನ್ನನ್ನು NSUI ಅಧ್ಯಕ್ಷನನ್ನಾಗಿ ಮಾಡಿತು. ಅಲ್ಲಿ ಆರಂಭವಾದ ನನ್ನ ರಾಜಕೀಯ ಮತ್ತು ಸಮಾಜ ಸೇವೆಯ ಪಯಣ ಇಂದಿಗೂ ನಿರಂತರವಾಗಿ ಹರಿಯುತ್ತಿದೆ. ಸಂಘಟನೆಯ ಶಕ್ತಿಯಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕ ಭಾಗದಿಂದ ಚುನಾಯಿತ ಅಧ್ಯಕ್ಷನಾದ ಒಬ್ಬ ಯುವಕನಾಗಿದ್ದೇನೆ. 2016ರಲ್ಲಿ ರಷ್ಯಾದ ಸೋಚಿಯಲ್ಲಿ ನಡೆದ ವಿಶ್ವ ಯುವ ಮತ್ತು ವಿದ್ಯಾರ್ಥಿ ಹಬ್ಬದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ ಅವಕಾಶ ಸಿಕ್ಕದ್ದು ನನ್ನ ಜೀವನದ ಮರೆಯಲಾಗದ ಕ್ಷಣ. ವಿಶ್ವವೇ ಬಾಗಿಲು ಹಾಕಿಕೊಂಡು ಮಲಗಿದಾಗ ನಮ್ಮೂರಲ್ಲೂ ಸಹ ಎಲ್ಲ ಹೋಟೆಲ್ಗಳು, ಅಂಗಡಿ ಮುಂಗಟ್ಟುಗಳು ಬಂದಾದ ಸಂದರ್ಭ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತು. ಅದು ಕೊರೋನಾ ಪರಿಣಾಮ. ಅಂದು ಯುಗಾದಿ ಹಬ್ಬ. ನಾನು ಮನೆಯಲ್ಲಿ ಊಟ ಮಾಡುತ್ತಾ ಕುಳಿತಿದ್ದಾಗ ಯಾರೋ ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದರು. ಅಣ್ಣ, ಎಲ್ಲ ಹೋಟೆಲ್ಗಳು ಬಂದಾಗಿವೆ, ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಊಟ ಸಿಗದಂತಾಗಿದೆ ಎಂದು. ಆ ಮಾತು ಕೇಳಿದ ತಕ್ಷಣ ತಡ ಮಾಡದೆ ನಾನು ಮತ್ತು ನನ್ನ ಕಾರ್ಯಕರ್ತ ಸ್ನೇಹಿತರು ಟೊಂಕ ಕಟ್ಟಿ ನಿಂತುಕೊಂಡೆವು. ಅಂದಿನಿಂದ ಸುಮಾರು 3 ತಿಂಗಳ ಕಾಲ ಸಿಂಧನೂರಿನ ಸರ್ಕಾರಿ ಆಸ್ಪತ್ರೆಗೆ, ಸಿಂಧನೂರಿನ ಬೀದಿಗಳಲ್ಲಿ ಸಂಚರಿಸುತ್ತಿದ್ದ ವಾಹನಗಳಲ್ಲಿರುವವರಿಗೆ, ಸಿಂಧನೂರಿನ ಬಡವರಿಗೆ ಮತ್ತು ಮನೆಮನೆಗೂ ಊಟ ತಲುಪಿಸುವ ಕೆಲಸವನ್ನು ಮಾಡಿದೆವು. ಸುಮಾರು 26,000 ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಸುಮಾರು 800 ಆಕ್ಸಿಜನ್ ಸಿಲಿಂಡರ್ಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ವಿತರಿಸಲಾಯಿತು. ಪ್ರತಿ ವಾರ್ಡ್ಗೂ, ಪ್ರತಿ ಗ್ರಾಮ ಪಂಚಾಯಿತಿಗೂ ನನ್ನ ಫೌಂಡೇಶನ್ ವತಿಯಿಂದ ಸ್ಯಾನಿಟೈಸೇಷನ್ ಮಾಡಲಾಯಿತು. ಸುಮಾರು 46,000 ಮಾಸ್ಕ್ಗಳನ್ನು ಉಚಿತವಾಗಿ ನೀಡಲಾಯಿತು. ಇವೆಲ್ಲವೂ ಸಾಧ್ಯವಾಗಿದ್ದು ನನ್ನ ಹಿರಿಯರ ಕೃಪಾಶೀರ್ವಾದದಿಂದ ಮತ್ತು ನಮ್ಮ ಮನೆಯ ಸಂಸ್ಕಾರದ ಬಲದಿಂದ. ರಾಜಕೀಯದಲ್ಲಿ ಜಯ ಪರಾಜಯಗಳು ಸಹಜ. ನಾನು 2 ಬಾರಿ ವಿಧಾನಸಭಾ ಮತ್ತು 1 ಬಾರಿ ಲೋಕಸಭಾ ಟಿಕೆಟ್ಗಾಗಿ ಪ್ರಯತ್ನಿಸಿ ವಂಚಿತನಾದೆ. ಆದರೆ ಅದು ನನ್ನನ್ನು ಕುಗ್ಗಿಸಲಿಲ್ಲ, ಅದು ನನ್ನನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ನನ್ನ ಕಾರ್ಯಕರ್ತರ ಅಪಾರ ಪ್ರೀತಿ, ವಿಶ್ವಾಸ ಮತ್ತು ಪಕ್ಷದ ಮೇಲೆ ನನ್ನ ನಿಷ್ಠೆಯನ್ನು ಗುರುತಿಸಿದ ಹೈಕಮಾಂಡ್ನ ವಿಶ್ವಾಸ ಇವೆಲ್ಲವೂ ಸೇರಿ ನನ್ನ ರಾಜಕೀಯ ಗುರುಗಳ ಆಶೀರ್ವಾದದೊಂದಿಗೆ, ಸಿಂಧನೂರಿನ ಜನತೆಯ ಆಶೀರ್ವಾದದೊಂದಿಗೆ, ಸಿಂಧನೂರಿನ ಒಬ್ಬ ಸಾಮಾನ್ಯ ಯುವಕನಾದ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಇದು ನನ್ನ ಗೆಲುವಲ್ಲ, ಇದು ಸಿಂಧನೂರು ತಾಲೂಕಿನ ನನ್ನ ಅಭಿಮಾನಿಗಳ ಗೆಲುವು. ಇದು ನಮ್ಮ ಕುಟುಂಬದ ಸಂಸ್ಕಾರದ ಗೆಲುವು, ನನ್ನ ತಾತ ಅಜ್ಜಿ ನೀಡಿದ ಮೌಲ್ಯಗಳ ಗೆಲುವು, ನಮ್ಮ ಊರಿನ ಜನರ ಪ್ರೀತಿಯ ಗೆಲುವು. ನನ್ನ ಉಸಿರು ಇರುವವರೆಗೂ, ನನ್ನ ಜೀವನ ಇರುವವರೆಗೂ ಈ ಸಮಾಜ ಸೇವೆ ನನ್ನ ಧರ್ಮ, ನಿಮ್ಮ ಸೇವೆ ನನ್ನ ಕರ್ತವ್ಯ. ಧನ್ಯವಾದಗಳು.